ಲೋ ಆಂಜಿ ಕಾಂಡು ನನ್ನ ಮಗನೇ ಅಪ್ಪಂಗ್ ಹುಟ್ಟಿದ್ರ ನೀವೆಲ್ಲ ಮಚ್ಚಿ ಚೆನ್ನಾಗಿದೆಯಾ ಮಚ್ಚಿ 10 ಜನ ಗುಂಪಲ್ಲಿ ಕರ್ಕೊ ಬಂದ್ಬಿಟ್ಟು ಒಡೆದಲ್ಲ ಕಂಡ ಗಂಡಿಸ್ತಾನ ನಾನು ನಮ್ಮ ಅಪ್ಪಂಗ್ ಹುಟ್ಟಿದಕ್ಕೆ ಕಣಲ್ಲ ಬಂದ್ಬಿಟ್ಟು ನಾವು ಕಂಡ ಬೆಂಗಳೂರಲ್ಲಿ ಇದ್ದಿದ್ ನಾನು ಒಬ್ಬನೇ ಬಂದು ಎದೆ ಬಿಚ್ಕೊಂಡು ನಿಂತ್ಕೋತಾನಲ್ಲ ಅವನೇ ನಿಜವಾದ ಗಂಡಸು. ಲೋ ದರ್ಶನ ಫ್ಯಾನ್ಸ್ ಕೂಡ ಕೊಟ್ಟಿರೋ ನಿಮ್ಗೆ ಯಾರು ಕೊಟ್ಟಿರೋಲ್ಲ ಒಂದ್ ಸಣ್ಣ ಸಣ್ಣ ವಿಷಯ ತೆಗೆದಿರೋಲ್ಲ ನೀವು. ನನ್ನ ಹೆಸರು ಪ್ರಜ್ವಲ್ ಅಂತ. ಸೋಷಿಯಲ್ ಇಡೋದು ನೀವೆಲ್ಲ ನೋಡಿರ್ತೀರ. ಈಗ ನಿನ್ನೆ ಮೊನ್ನಿಂದ ಸುಮ್ಮನೆ ಅಪ್ಪಾರ ಸಾರಿ ಕೇಳಿದ್ರು ಸಹ ಯಾವುದೋ ಒಂದು ವಿಡಿಯೋಗಳು ಹಾಕಿದ್ದು ನನ್ನ ಸುಮ್ಮನೆ ಇದು ಮಾಡ್ತಾವ್ರೆ. ಫಸ್ಟ್ ಸ್ಟಾರ್ಟಿಂಗ್ ಇಂದ ಯಾರ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ಅಣ್ಣ ನಮಸ್ಕಾರ ಅಣ್ಣ, ಯೋಗಿ ಅಣ್ಣ, ಮಚ್ಚಿ ಚೆನ್ನಾಗಿದೆಯಾ ಮಚ್ಚಿ, ಇಲ್ಲಿಂದ ತಳದ ಸೀತಲ್ಲ ಮಚ್ಚಿ, ನಿನಗೆ ಸೀತೆ ಐತೆ ತಳಗಡೆ, ಮೀಸೆ ಹೇಳ್ತಿದಲ್ಲ ಮೀಸೆ ತಿರುಗ್ತೀಯ ಅಂತ ವಿಡಿಯೋದಲ್ಲಿ ತಿರುಗ್ತೇನೆ ಕಳ್ಳ, ಈಗಲೂ ಮೀಸೆ ತಿರುಗಿಸೇನೆ ಕಳ್ಳ ಓಡಾಡ್ತಿರೋದು. ನನ್ನ ಮಗನೇ, ನಾನು ಕೊಟ್ಟಿರೋದು ಅಡ್ರೆಸ್, ನಂಬರ್ ಕೊಟ್ಟಿರೋದು ನಾನು. ನಾವು ತಾಕತ್ತಿದ್ದನು ಒಬ್ನೇ ಬಂದ್ಬಿಟ್ಟು ನಿನ್ ಮಕ್ಳ ನೀವು ಬಂದವ್ರು ಒಬ್ಬೊಬ್ನೇ ಬಂದ್ಬಿಟ್ಟು ನಾನು ಮುಂದೆಲೆ ಏನ್ಲ ಮಾಡ್ತೀಯ ಅಂತ ನಿನ್ಕ ಮಾತಾಡ್ತಿದ್ರೆ ಮಾತಾಡುವೆ. 10 ಜನ ಗುಂಪಲ್ಲಿ ಕರ್ಕೊ ಬಂದ್ಬಿಟ್ಟು ಒಡೆದಲ್ಲ ಕಂಡ ಗಂಡಿಸ್ತಾನ ನಾನು ನಮ್ಮ ಅಪ್ಪಂಗ್ ಹುಟ್ಟಿದಕ್ಕೆ ಕಣಲ್ಲ ಬಂದ್ಬಿಟ್ಟು ನಾವು ಬೆಂಗಳೂರಲ್ಲಿ ಇದ್ದಿದ್ ನಾನು. ಅದಕ್ಕೆ ಕಂಡ್ರಲ್ಲ ಅಡ್ರೆಸ್ ಕೊಟ್ಟಿದ್ದು, ಅದಕ್ಕೆ ನಾನು ಬೇಕರಿ ಹೆಸರು ಕೊಟ್ಟಿದ್ದು. ನಾನು ನನ್ನ ಮಕ್ಳ ಬಂದ್ಬಿಟ್ಟು ನಂದಲ್ಲ ಕಂಡ್ರಲ್ಲ ಹೋಗ್ಬಿಟ್ಟು ನಾ ಮೋನ ಎದುರಿಸ್ತಿರೋರು ಅವ್ನು ಹಿಂಗೆ ಕೆಲಸ ಕರ್ಕಂದೆ ನೀನು ಹೆಂಗ್ ಇದ್ ಮಾಡ್ದೆ ನೀನು ಅಂತ. ತಿರುಪೇಶ್ ಹೋಗಿ ಮಂಡ್ಯದಲ್ಲಿ ಹಿಡ್ದೀನಿ, ಮಹಾರಾಷ್ಟ್ರದಿಂದ ಕರ್ಕೊ ಬಂದಿದೀವಿ ಅವನ್ನ. ಲೋ ಒಪ್ಪ ಕರೆಕ್ಟಾಗಿ ಅಪ್ಪ ಮುಟ್ಟಿದ್ ಮಾತಾಡಿ ಅದು ಗಂಡಸ್ತಾನ. ನೀವ್ ಎಲ್ಲಿ ಹಿಡ್ಕೊ ಬಂದೆ? ಮಂಡ್ಯದಲ್ಲಿ ಹಿಡ್ದೀವಿ, ಅಲ್ಲಿ ಹಿಡ್ದೀವಿ. ನಾನು ಇದ್ರೂ ಮಂಡ್ಯಕ್ಕೆ ಹೋಗಿಲ್ಲ ಕಣ ಮರ್ಯ, ನಮ್ ಮಂಡ್ಯಕ್ಕೆ ಕಾಲಿಟ್ಟಿಲ್ಲ, ಇದ್ರಿಗೂ ಮಂಡ್ಯಕ್ಕೆ ಹೋಗಿಲ್ಲ. ಮತ್ತೆ ಮಹಾರಾಷ್ಟ್ರದಲ್ಲಿ ಹಿಡ್ಕೊ ಬಂದೆ ಅಂತ ಅಂದಲ್ಲ, ಮಹಾರಾಷ್ಟ್ರಕ್ಕೆ ಯಾವ ತರ ಹೋಗಿದೆಯಲ್ಲ ನೀನು? ಎಲ್ಲಾರು ಔಟ್ ನಮ್ ಸ್ಟೇಟ್ ಬಿಟ್ಟು ಎಲ್ಲಾರು ಹೋಗಿದ್ಯಾ? ಕರೆಕ್ಟ್ ಆಗಿ ಇಂಥ ಜಾಗದಲ್ಲಿ ಇದ್ ಮಾಡಿ ಹೇಳ್ರು. ಚಿತ್ರಾನ್ನ ಪರವನ ಮೋನ ಫ್ರೀಯಾಗಿ ಕೊಡ್ತಾನೆ ಅಂತ ಹೋದ ಅಲ್ಲಿಗೆ ಪ್ರತಿಭಟನೆ ಮಾಡ್ತೀವಿ ಮುಂಗಡೆ ಕುತ್ಕೊಂಡ ಅಂತ. ಆತರ ಚಿತ್ರಾನ್ನ ಪಲ್ಲ ಯಾರು ಕೊಡಕಲ್ಲ ಬಿಡು, ಚಿತ್ರಾನ್ನ ಪಲ್ಯಗೋಸ್ಕರನೇ ಅಲ್ಲಿ ಹೋಗ್ಬೋದು, ಆತರ ಕೊಡಕ್ ಯಾರು ಬರಲ್ಲ. ತುಕಾಲಿ ನನ್ನ ಮಗನೇ, ನಮ್ಮ ಮಕ್ಳ ಬಂದಿರಲ್ಲ ನೀವು, ನನಗೆ ಹೊಡೆದಾರ ಮೇಲೆ FIR ಮಾಡ್ತಿದ್ದೀನಿ. ಯೋಗಿ ನೋಡ್ಕ್ಯಾ, ಹೊಡೆದಿರಲ್ಲ ನನ್ನ ಮಕ್ಳ, ನಿಮ್ ಮೇಲೆ ತಿರುಗಿ ಬಿದ್ದೈತೆ, ಬೇಕಾ ನನ್ನ ನಂಬರಿಗೆ ಕಾಲ್ ಮಾಡು. FIR ಕಾಲ್ ಮಾಡೋದೇನಕ್ಕೆ? ನಿಮ್ಗೆ ಫಾರ್ಮ್ ಬರ್ತವಲ್ಲ ಸ್ಟೇಷನ್ ಪೊಲೀಸ್ ಇಂದ, ಅವಾಗಲೇ ಗೊತ್ತ ನನ್ನ ಮಕ್ಳು ಯಾವನ ಮುಟ್ಟಿದಿರಾ. 20 ಜನ ಬಂದ್ಬಿಟ್ಟು ನನಗೆ ಹೊಡೆದ್ರಲ್ಲ, ಎಲ್ಲ ಕರ್ಕೊಬಿಟ್ಟು ಸಮಾಧಿ ಹತ್ರ ನನಗೆ ಬ್ಯಾಕ್ ಸೈಡ್ ಗೇಟ್ ಅಲ್ಲಿ ಇಟ್ಕೊ ಹೊಡೆದ್ರಲ್ಲ, ಎಲ್ಲ ಆಗೈತೆ. ಎಲ್ಲರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನನ್ನ ಮೇಲೆ ಯಾವನ ಮುಟ್ಟವನೆ, ನನಗೆ ಯಾವನ ಹೆಸರು ಗೊತ್ತು, ಎಲ್ಲರ ಹೆಸರು ಹೇಳಿದೀನಿ. ನಮ್ಮ ಮಕ್ಳಿನ ಸ್ವಲ್ಪ ದಿನನೇ ಮೂರ್ತ ಇರ್ತಾನೆ ನಿಮಗೆ, ಅವಾಗ ಗೊತ್ತಾಯ್ತೆ ಪಾಪ ಇವ್ನ ಕರ್ಕೊ ಹೊಡಿಬಾರ್ದಾಯ್ತು, ಸಾರಿ ಕೇಳಿ ಕೈ ಬಿಡ್ಬೇಕಾಯ್ತು. ಕೆಣಕ್ ಬಿಟ್ಟವಲ್ಲ ನಾವೇ ದರ್ಶನ್ ಫ್ಯಾನ್ಸ್ ನ. ಇಷ್ಟೇ ಅಲ್ಲ, ಈ ವಿಡಿಯೋ ಬಂದಾದ್ಮೇಲೆ ನನ್ನ ಮಕ್ಳ ನಿಮ್ ಪರಿಸ್ಥಿತಿ ಏನಾಗುತ್ತೆ ನೋಡಿ. ನೆಕ್ಸ್ಟ್ ಭೇಟಿ ಎಲ್ಲಿ ಅಂತ ನಿಮಗೆ ಗೊತ್ತಿರುತ್ತೆ. ನೆಕ್ಸ್ಟ್ ಭೇಟಿ ಜಾಗದಲ್ಲೇ ಭೇಟಿ ಮಾಡೋಣ. ಅವತ್ತು ಬಂದ್ಬಿಟ್ಟು ಅದೇನು ಮಾತಾಡ್ತೀರಾ, ಮಾತಾಡೋ ಜಾಗದ ಮುಂದೆ ಮಾತಾಡಿ, ಅವತ್ ನಾವು ತೋರಿಸ್ತೀವಿ ಏನು ಅಂತ. ನೀವು 20 ಜನ ಬರೋದಲ್ಲ ನಾನು ಹೊಡಿಯಕ್ಕೆ. ನನ್ನ ನೆಕ್ಸ್ಟ್ ಭೇಟಿ ಅಂತ ಗೊತ್ತಿರುತ್ತೆ ನಿಮಗೆ. ಆರ್ಡ್ರೆ ನಿಮಗೆ 50% ಗೊತ್ತಾಯ್ತು ಏನ್ ಭೇಟಿ ನೆಕ್ಸ್ಟ್ ಅಂತ. ಅವತ್ತು ಸಿಕ್ತೀನಿ, ಅವತ್ತು ಸಿಕ್ತಾಗ ಅದೇನದ್ ಯಾವನದ್ ಏನ್ ಮಾಡಿಕಿತ್ರ, ಅವತ್ತು ಚುತ್ತೀನಿ ಪತ್ತೀನಿ ಕೊಡ್ತೀನಿ ಅಂತ ಅಂತಿದ್ರಲ್ಲ, ಅವತ್ತು ಕೊಚ್ಚರ್ನೆಲ್ಲ ಕರ್ಕಬಾ. ಈಗಲೂ ಹೊಡೆದೋಗ್ಬಿಟ್ಟು ಇಲ್ಲ ಅವಕ್ಕೆ ಗೊತ್ತಿರ್ಬೋದು ಆಂಜಿ ನೀನು. ಯಾಕೆಂದ್ರೆ ಮನೋಜ ನೀನು ಫೋನ್ ಹತ್ತಲ್ವಲ್ಲ, ಎಲ್ಲಿ ಕೂದನಿಲ್ಲ ಪಾಪ. ಯೋಗಿ ಪುನೀತ್ ಕರಾವಳಿ ಅವ್ರ ಹೆಸರು ಹೇಳಿಸ್ತಲ್ಲ, ಗೋಪಿಗೌಡನ ಹೆಸರು ಹೇಳಿಸ್ತಲ್ಲ ಪಾಪ. ಅವರೆಲ್ಲ ಏನ್ ಮಾಡಿದ್ರು ನಿಂಗೆ? ಕಳ್ಸೋರ್ ಕಾಲ್ ರೆಕಾರ್ಡಿಂಗ್ ನಾ ಮಾತಾಡಿರೋದ. ಅವತ್ತು ಫೋನ್ ಇಸ್ಕೊಂಡು ಇದ್ ಮಾಡ್ತಿದ್ದ, ಕಾಲ್ ರೆಕಾರ್ಡಿಂಗ್ ಕಳ್ಸೋ, ಕಾಲ್ ರೆಕಾರ್ಡಿಂಗ್ ಕಳಿಸ್ಬಿಟ್ಟು ಕೊಡ್ಬೇಕ ಟೇಷನ್ ಅಲ್ಲಿ ಇವನ ಹಿಂಗ್ ಮಾಡ್ತಿರೋ ಗೋಪಿಗೌಡ ಅಂತ ಪಾಪ. ಅವ್ರ ಹೆಸರಲ್ಲಿ ಹೇಳ್ಕೊಂಡಿ ಪಾಪ, ಅವ್ರದೆಲ್ಲ ಬೆಲೆ ಕಳಿತಿಯಲ್ಲ. ಅವ್ರು ಕಾಯ್ತಾರಲ್ಲ, ಯಾಕೋ ಫೋನ್ ಎತ್ತು ಅಡ್ರೆಸ್ ಕೊಡ್ಬೇಕಾರೆ. ಅವ್ರ ಅಡ್ರೆಸ್ ಸಿಗ್ಲಿಲ್ವಾ? ನಾನೇ ಕೊಡ್ತೀನಿ ಅಡ್ರೆಸ್, ತಾಳ ಹೋಗು. ಅವತ್ತು ಹೇಳ್ತದಲ್ಲ, ಇನ್ 2 ಹೊಡೆದಲ್ಲಿ ಹಿಡಿತೀನಿ, ಗೋಪಿಗೌಡನ್ ಹಿಡಿತೀನಿ, ಅದ್ಯಾವ ಡಿ ಬಾಸ್ ಸೋಲ್ಜರ್ ಹಿಡಿತೀನಿ ಅಂತ. ಗೋಪಿಗೌಡ ಅಡ್ರೆಸ್ ಬೇಕೆಲ್ಲ, ಲೊಕೇಶನ್ ನಂಬರ್ ಫಾರ್ಮ್ ಮಾಡಲ್ಲ, ನಾನೇ ಕಳಿಸ್ತೀನಿ ಲೊಕೇಶನ್. ಹೋಗು, ಅದೇನ್ ಮಾಡ್ಕೈತಿ ಮಾಡ್ಕಿ ಹೋಗ ಅವ್ರನ್ನ. ಅವ್ರು ಸರಿ ಆಯ್ತು ಅವ್ರು ಹೇಳಾರೆ ಅಂತ ಅಂತಿದ್ದಲ್ಲ, ಹಂಗೆ ಅನ್ಕೋಬಿಟ್ಟು ಅವ್ರ ಹತ್ರಕ್ಕೆ ಹೋಗು, ಅವರೇ ಉತ್ತರ ಕೊಡ್ತಾರೆ. ಅವೇನೋ ಸಾಕ್ಷಿಗಳಿದಾವೆ, ಅದೆಲ್ಲ ತಗೋಬಿಟ್ಟು ಅವ್ರ ಹತ್ರಕ್ಕೆ ಹೋಗು. ಅವ್ರ ಪಾಪ ಅಂತ ಮನುಷ್ಯನ ಮೇಲೆ ಅವ್ರ ಹಿಂದೂ ಬಗ್ಗೆ ಹೋರಾಡ್ತಾಡ್ಕನೋ. ಅವ್ರ ಡಿ ಬಾ ಫ್ಯಾನ್ ಆಗಿದ್ ಮಾತ್ರಕ್ಕೆ ನೀನ್ ಅವರೆಲ್ಲ ಹೆಸರು ಹೇಳಿಕೆಂದಿ. ಯಾಕೆ ನಿಮ್ ಮಾತ್ರ ನೀವ್ ಬೆಳಕಾಯಿ ಬೀಳ್ಬೇಕಾ? ನಾ ಮಾತಾಡಿದೀನಿ, ನಮ್ ಬಾಸ್ ಬಗ್ಗೆ ಮಾತಾಡಿದ್ರು, ಕೆಟ್ಟದಾಗ ಮಾತಾಡಿದ್ರು. ನಿಮಗೆ ಬೇಕಾದ ವಿಡಿಯೋಗಳನ್ನ ಬಿಡ್ಬೋದು, ಅಪ್ಲೋಡ್ ಮಾಡ್ಬೋದು. ನಾನುವೆ ಅವಾಗ ಅಪ್ಪು ಫ್ಯಾನ್ಸ್ಗಳೇ ನೀವೇ ನಮ್ಮ ಮಕ್ಳಿಗೆ ಅವ್ರಲ್ಲ 3-4 ಜನ ನೀವೇ ಹೋಗ್ಬಿಟ್ಟು ಮೆಟ್ ನೋಡಿತೀರ ಅವರಿಗೆ, ಏಕೆ ಹಿಂಗ್ ಮಾತಾಡಿದಿರಲ್ಲ ಅಂತ. ಏನು ಮಾತಾಡಿದ್ರು ದರ್ಶನ್ ಬಗ್ಗೆ ಅಂತ. ಅವ್ರ ರೆಕಾರ್ಡಿಂಗ್ಗಳು ಕಾರ್ ರೆಕಾರ್ಡಿಂಗ್ಗಳು ನಮ್ಮ ಹತ್ರ ಅವೆ. ಯಾಕೆ ಬೈದಿಲ್ವಾ? ಇತ್ತೀಚೆಗೆ ಇವನ ಬೈದಿದ್ನಲ್ಲ ಆಂಜಿ ದರ್ಶನನ್ನ ಕೆಟ್ಟಾಗಿ, ಅವ್ನು ಹಂಗೆ ಇವನು ಹಿಂಗೆ ಅಂತ. ಅವಾಗೆಲ್ಲ ಎಲ್ಲೋಯ್ತು ನಿಮ್ದು ಮಾತಾಡೋದು? ನಾನೊಂದು ಮಾತು ಒಂದು ಸಣ್ಣ ಬರೀ 30 ಸೆಕೆಂಡ್ ಬೈದಿದೆ ಅಂತ ಮಾತ್ರಕ್ಕೆ ನೀವು ಇದ್ ಮಾಡಿದ್ರಲ್ಲ, ಟ್ರೋಲ್ ಮಾಡಿರಲ್ಲ. ಅದು 30 ಸೆಕೆಂಡ್ಗಿಂತ ಮುಂಚೆ ಮಾತಾಡಿರೋದು. 20 ನಿಮಿಷ ವಿಡಿಯೋ ನೋಡಿದಿರ ನೀವು? 20 ನಿಮಿಷ ನೋಡಿದ್ರೆ ಯಾರು ಈ ತರ ಇದ್ ಮಾಡ್ತಿರಲ್ಲ. ನನಗೆ 20 ನಿಮಿಷ ವಿಡಿಯೋ ಕೇಳಿಸಬೇಕಿತ್ತು ನೀವು. ಆಂಜಿ ಕಾಂಡು ನನ್ನ ಮಗನೇ, ಕಾರಲ್ಲಿ ಹೊಡಿತಿದ್ದೆ ಓಕೆ,
ನಮ್ಮ ಮಾಸ್ಕ್ ಹಾಕಿಂಗ್ ಕೂತಿದ್ದಲ್ಲ ಶಡೆ ತರ ಹಿಂದ್ಗಡೆ ಇನ್ ಮಾಸ್ಕ್ ಹಾಕಿಂಗ್ ಕೂತ್ಕೊಂಡಿ ಹೊಡೆಯೋದು ಯಾವ್ದೋ ಅದು ಶಡೆ ಬುದ್ಧಿ. ಅಪ್ಪಂಗ್ ಹುಟ್ಟಿದ್ರ ನೀವೆಲ್ಲ, ನಾವ್ ಅಪ್ಪಂಗ್ ಹುಟ್ಟಿರೋದಿದ್ರೆ ಮುಂದ್ಗಡೆ ಕುತ್ಕೊಬಿಟ್ಟು ನೋಡೋ ಮಕ್ಕ ನೋಡ್ಕೇಳೋ ಅಂತ ಅನ್ಬಿಟ್ಟು ಹೇಳ್ಬೇಕು, ಹೊಡಿಬೇಕನ್ನಲ್ಲ ಅದು ಗಂಡಸ್ತಾನ. ಯಾಕೆಂದ್ರೆ ಮಾಸ್ಕ್ ತಂಗದೆ ಇದ್ ಮಾಡ್ಕೊಂಡು ಆ ಗಂಡಸ್ತಾನ ಇಲ್ವಂದ. ನಿಮ್ಗಿಂತ ಹೆಣ್ಮಕ್ಳೇ ಎಷ್ಟ ಮೇಲಲ್ಲ, ಒಮ್ದಿರಲ್ಲ ಮಕ ತೋರ್ಸ ಏನ್ ಬೈತಿರಲ್ಲೋ, ಯಾಕೆ ಅವ್ರದ್ ಗಂಡಸ್ತಾನ ನಿಂಗಿಲ್ವಲ್ಲ, ನಿಂಗೆ ಕೇಸರಿ ಬದ್ರು ಮಾಸ್ಕ್ ತೆಗಿತಾರಿಲ್ವಲ್ಲ ನೀನು, ಅಂತ ಗಾಂಡು ಏನೋ ನೀನು. ಯಾಕೆ ಒಂದ್ ವಿಡಿಯೋದಲ್ಲಿ ಎಲ್ಲ ಕಾಣಿಸ್ಲಿಲ್ವಲ್ಲ, ಎಲ್ಲರೂ ಕಾಣಿಸ್ಕೊಂಡವ್ರೆ ವಿಡಿಯೋದಲ್ಲಿ, ನೀನೇ ಕಾಣಿಸ್ಕೊಂಡಿಲ್ಲ, ಯಾಕೆ ಭಯನಾ? ಲೋ ಮನೋಜ, ಪಬ್ಲಿಸಿಟಿಗೋಸ್ಕರ 20 ನಮ್ಗೆ ಯಾರು ಗೊತ್ತಿಲ್ಲ, ಅಂಬೇಡ್ಕರ್ ಗೊತ್ತಿಲ್ಲ, ಗಾಂಧೀಜಿ ಗೊತ್ತಿಲ್ಲ, 20 ಬಂದ್ ಮಾಡ್ತೀವಿ ಅಂತೀಯಲ್ಲ. ಲೋ ಸಂವಿಧಾನ ಯಾರು ಕನ್ನಡ ಹೀರೋಗಳು ತಂದ್ಕೊಟ್ಟಿಲ್ಲ ಕನ್ನಡ, ಸಂವಿಧಾನ ತಂದ್ಕೊಟ್ಟಿರೋರು ಅವ್ರು ದೇವ್ರಾಗವ್ರೆ, ಅವರು ಫಸ್ಟ್ ದೇವ್ರು. ಲೋ ಮೊದ್ಲು ನೀನ್ ಕರೆಕ್ಟ್ ಆಗಿರು ಮುಚ್ಚಿ ಯೋಗಿ, ನೀನ್ ಕರೆಕ್ಟ್ ಆಗಿರೋ ಮೊದ್ಲು, ಆಮೇಲೆ ಇನ್ನೊಬ್ರು ಅಂತ ತೊಳೆಯಕ್ ಹೋಗೋದು ನೀನು. ನೀನೇ ಕರೆಕ್ಟ್ ಆಗಿಲ್ಲ. ಹೆಂಗ್ಲಾ ನೀನ್ ಹೇಳ್ತೀನಿ ನಮಗೆ, ನಮ್ಮ ಅಪ್ಪ ಅಮ್ಮನ್ ಸಾಕ್ತಿಲ್ಲ, ಎಲ್ಲರ ಜನ ಮನೆಗೆ ಹೋಯ್ತಲ್ವಂತೆ, ಹಂಗೋಯ್ತಲ್ವಂತೆ. ಲೋ ದುಡಿತಿದೀನಿ ಕಾಣಲ್ಲ ಹೊರಗಡೆ, ನಿನ್ ತರ ಏನ್ ಕೆಲಸ ಇಲ್ಲ ಅಂತನ. ನಾನ್ ದುಡಿತಿದೀನಿ, ನಮ್ಮ ಮನೆನ ನೀನು ಸಾಕ್ತಿಲ್ಲ, ಇಲ್ಲ ನಿಮ್ ಮನೆಯವ್ರ ಸಾಕ್ತಿಲ್ಲ, ನಮ್ಮ ಮನೆ ನಾನ್ ಸಾಕ್ತಿರೋದು. ತಪ್ಪೇನಿತ್ತು ಅದ್ರಲ್ಲಿ? ಈಗ ಒಪ್ಪು ಸರಿ ಬೈದಿದೆ, ಸಾರಿ ಕೇಳ್ದೆ. ಸಾರಿ ಕೇಳಿದ ಮೇಲೆ ನೀವು ಹುಡುಕಿ ಬಂದು ಮತ್ ಸಾರಿ ಕೇಳಿಸ್ತಾರ, ಕೇಳಿಸ್ಬೇಕು. ಕರ್ಕೊ ಹೋಗ್ಬಿಟ್ಟು ಸಾರಿ ಕೇಳಿಸಿ ಕೈ ಬಿಟ್ಟು ಬಿಡಬೇಕು. ಕರ್ಕೊ ಹೋಗ್ಬಿಟ್ಟು ಹೊಡಿಯೋದಂತೆ ಇದ್ ಮಾಡೋದಂತೆ. ನೀವ್ ಎಷ್ಟರ ಇದ್ ಮಾಡಿದ್ರು ನಮ್ಮ ಬಾಸ್ ಬಗ್ಗೆ, ಕೆಟ್ಟಗೆ ಬೈದಿರಲ್ಲ ಆಂಜಿ, ಕೆಟ್ಟಗೆ ಬೈದಿದ್ದಲ್ಲ. ಹೋಗ್ಬಿಟ್ಟು ಸಂತಾನಕ್ಕೋಸ್ಕರ ಹೆಂಡತಿ ಮಕ್ಳನ್ನ ಕಳ್ಸಿದಲ್ಲ, ಕ್ಷಮಿಸ್ಬಿಡಿ ಅವನ್ನ ಇದ್ ಮಾಡಿ ಲಾಸ್ಟ್ ಬಂದ ಕೈ ಕಡ್ಕೊಂಡಿ, ಅಣ್ಣ ಕ್ಷಮಿಸ್ಬಿಡಿ ಅಣ್ಣ, ಸಾರಿ ಆಯ್ತು ತಪ್ಪಾಯ್ತು ಅಣ್ಣ ಅಂತ. ಇಲ್ಲಾಂದ್ರೆ ನಿನ್ನೂ ಬಿಡೋರೇನೋ, ಯಾರೋ ದರ್ಶನ್ ಫೇಸ್ ಯಾರಿಗಾರು ಹೊಡೆದವ್ರೇನೋ, ನೀವುಗಳು ಹೆಂಗ್ರೋ ನಮ್ ಕೈ ಮಾಡ್ತೀರಾ? ಕನ್ನಡದ ಹೋರಾಟ ನಾಳೆ ನನ್ನ ಮಗ ನೀನು. ಸುಮ್ನೆ ಕನ್ನಡ ಹೋರಾಟಗಾರ ಅಂತ ನೀನ್ ಇಟ್ಕೊಂಡಿರೋದು ಅಷ್ಟೇ. ನೀನು ಮಾಡ್ತಿರೋದೋ ಬೇರೆ ಕೆಲಸ, ನಿನ್ ಹೆಸರು ಇಟ್ಕೊಂಡಿರೋದೇ ಬೇರೆ ಕೆಲಸ. ಇಲ್ಲ 3 ಸತಿ ಕಾಲ್ ಮಾಡಿದ್ದೀನಿ, ನೀನು ಅವಾಗ ಏನಂತ ಅಂದಿದ್ಯಾ, ಕಾಲ್ ರೆಕಾರ್ಡಿಂಗು ತಪ್ಪ, ನೀನು ಇದ್ರಲ್ಲಿ ಕನ್ನಡ ಹೋರಾಟಗಾರ ಅಂತ ಹೆಸರು ಇಟ್ಕೊಂಡಿದ್ಯಾ. ಆತರ ಹೆಸರು ಇಟ್ಕೊಂಡ ಮೇಲೆ ಪ್ರತಿಯೊಬ್ರು ಈಗಿನ ಹೀರೋಗಳು ಬೇಡ, ಅಲ್ಲೊಬ್ರು ಯಾರು ತಂದ್ರೆ ಎಲ್ಲರದು ಫೋಟೋ ಇಟ್ಕೊಂಡಿರ್ಬೇಕು. ಅದಕ್ಕೆ ಏನಂತ ಅಂದಿದ್ಯಾ, ನನ್ಗೆ ಯಾರಿಲ್ಲ ಕಣ, ನಂಗೆ ಯಾರು ಗೊತ್ತಿಲ್ಲ, ನಿನ್ ಬೇಕಾದ್ರೆ ನನ್ಗೆ ಗೊತ್ತಿರೋದೇ ಇವರು ನನಗೆ. ಆ ತರ ಇದ್ದನು ಅವ್ರ ಹೆಸರು ಸಂಘ ಹಿಡ್ಕ, ಅದು ಬಿಟ್ಬಿಟ್ಟು ಕನ್ನಡದ ಹೋರಾಟಗಾರ ಅಂತ ಹಿಡ್ಕಿಳೋದಲ್ಲ ಕಣಲ್ಲ. ನಿನ್ ಸೌಜನ್ಯ ನಿಂದು. ನಿನ್ ಆಫೀಸ್ ಅಲ್ಲಿ ಬರೀ ರಾಜವಂಶ ಫೋಟೋ ಬಿಟ್ಬಿಟ್ಟು ಬೇರೆ ಫೋಟೋ ಹಾಕಿಟ್ಟಿಲ್ಲ. ಬೇರೆಯವರೆಲ್ಲ ನನಗೆ ಬೇಕಾಗಿಲ್ಲ. ಅಲ್ಲಿ ಫೋಟೋ ಇಟ್ಟಲ್ಲ, ಬೈದ್ ಮೇಲೆ ನಮ್ಮ ಅಪ್ಪ ಅಮ್ಮ ಫೋಟೋನೇ ಇಕ್ಕಿಲ್ಲ ನಾನು. ನನ್ನ ಮಗನ ಅವ್ರವ್ರದಲ್ಲಿ ಇಟ್ಕೊಂಡು ನನಗೇನು ಕೆಲಸ ಇಲ್ಲ. ನನ್ನ ಮಗ ಬಂದಿದ್ರಲ್ಲ ಕಾಮಿಡಿ ಪೀಸ್ಗಳ 5 ಜನ ಕಾಮಿಡಿ ಪೀಸ್ಗಳ, ನಿಜವಾಗ್ಲೂ ನನಗೆ ಇಷ್ಟು ನೈಕ್ ಬಂದೈತೆ ಅಂದ್ರೆ, ನಾನು ನಿಜವಾಗ್ಲೂ ಈ ವಿಡಿಯೋ ಸಿಕ್ಕಿರಲ್ಲ. ನಂದು ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಆಯ್ತು. 1-1.5 ಗಂಟೆ ನೀವು ಕಾರಲ್ಲಿ ಮಾತಾಡಿದ್ದು, ಯಾವ್ಯಾವ ಹೀರೋ ಬೈದಿದ್ದೀರಾ, ಯಾರ್ಯಾರು ಬೈದಿದ್ದೀರಾ ಎಲ್ಲ. ತಡ್ರೋ ನಮ್ ಕಾಮಿಡಿ ಪೀಸ್ಗಳ ಕೇಳಿಸೋಣ, ಒಂಚೂರು ಕೇಳಿಸೋಣ ತಡ. ನಿಷ್ಠೂರ ನನ್ನ ಮಗನೇ ಮಾತಾಡಿರೋದು 1.5 ಗಂಟೆ ನಂತರ ರೆಕಾರ್ಡಿಂಗ್ ಐತಿ. ಆಂಜಿ ಇಪ್ಪಿಸ್ಕೊಳ್ಳೋ, ಇದೊಂದು ಕಾಮಿಡಿ ಆಗ್ಬಿಟ್ಟೈತಿ ನೋಡು. ನಮ್ಮ ಮಗಳ ನೀವು ಸ್ಕ್ರೀನ್ ರೆಕಾರ್ಡ್ ಇರೋದು ಅಷ್ಟು ಗೊತ್ತಾಕ್ ಬಂದು ಇನ್ನೊಬ್ರು ಮೊಬೈಲ್ ಹಿಡ್ಕೊಂಡ ಸ್ಕ್ರೀನ್ ರೆಕಾರ್ಡಿಂಗ್ ಆಗ್ತಾ ಇರೋದಂತ. ಒಳ್ಳೆ ಲಾಕ್ ಆಗಿದಾರ. ಈ ಲಾಕ ನಾನು ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಡ್ತೀನಿ. ನೀವು ಬೈದಿರೋದ, ನೀವ್ ಇದ್ ಮಾಡಿರೋದ, ಯಾವ್ಯಾವ ಇರೋ ನನ್ನ ಎದುರಿಗೆ ಬೈದಿರೋದ, ರೆಕಾರ್ಡಿಂಗ್ ಇರೋದ, ನಮ್ಮ ಬಾಸ್ನ ಸಹ ಬೈದಿದ್ದೀರಾ, ಇಂಥ ರೆಕಾರ್ಡಿಂಗ್ ಕೂಡ ಎಲ್ಲಿ ಕೊಡಬೇಕು ಅಂತ ಜಾಗದಲ್ಲೇ ಕೊಡ್ತೀವಿ. ಎಲ್ಲಿ ನಾವ್ ಬೈದಿಲ್ಲ ಹೊಡೆದಿಲ್ಲ ಅಂತ ವಾದ ಮಾಡಕ್ ಬರ್ತೀರಾ ನೋಡಿ, ಹೊಡೆದಿರೋದೆಲ್ಲ ವಾದ ಐತೆ. ಅವತ್ ನಾವು ರೆಕಾರ್ಡಿಂಗ್ ಕೊಡ್ತೀವಿ, ನೀವು ಬಂದಾಗ ನೆಕ್ಸ್ಟ್ ಭೇಟಿ ಇಲ್ಲ ಅಂತ ಗೊತ್ತಲ್ಲ, ಅಲ್ಲಿ ಕೊಡ್ತೀವಿ ಬಿಡಿ ರೆಕಾರ್ಡಿಂಗ್ ಕೂಡ. ಅವಾಗ ನಿಮ್ಗೆ ಏನಾಗಬೇಕು, ಅದೇನ್ ಶಿಕ್ಷೆ ಆಗುತ್ತೆ ಅಂತ ಅಲ್ಲಿ ಅವರೇ ಕೊಡ್ತಾರ. ಅವತ್ತು ನೋಡಿ ಕೇಳ್ರಿ ಎಫ್.ಐ.ಆರ್ ಕೂಡ. ನನಗೆ ಹೊಡೆದಿರೋದ ಇಷ್ಟ ಜನ ಅಂತ ಹೇಳಲ್ಲ, 20 ಜನ ಅಷ್ಟು ಜನ ಹೊಡೆದಿದ್ದೀರಾ. ನಿಮ್ 20 ಜನ ಮೇಲೆ ಎಫ್.ಐ.ಆರ್ ಮಾಡ್ತಿದ್ದೀನಿ ಕಂಡ್ರಲ್ಲ. ಹೆದರಿಕೆ ನಾನು ಎಲ್ಲೂ ಓಡಲ್ಲ ಕಂಡ್ರೆ, ನಿಮ್ಮ ಮೇಲೆ ಎಫ್.ಐ.ಆರ್ ಮಾಡ್ತಿದ್ದೀನಿ. ನಮ್ಮ ಮಕ್ಳ ನಾನು ಮಾತಾಡ್ದೆ ಅಂತ ಅಂದ್ಬಿಟ್ಟು ನೀವು ಇಷ್ಟೆಲ್ಲ ಮಾಡಿದ್ರಲ್ಲ. ನಮ್ಮ ಬಾಸ್ ಬಗ್ಗೆ ನೀವೇನೇನು ಇದ್ ಮಾಡಿದ್ರೆ ನಮಗೆ ಗೊತ್ತಿಲ್ವ ಅಂದ್ರೆ, ಇಡೀ ಕರ್ನಾಟಕ ಜನಗಳಿಗೆ ಗೊತ್ತಿಲ್ವಾ? ಯಾಕೆ ನಮ್ಮ ಬಾಸ್ ಚಪ್ಪಲಿ ಹಚ್ತಿದ್ದು, ಬ್ಯಾನರ್. ನಮ್ಮ ಬಾಸ್ ಬಿಡ್ರು, ನಮ್ಮ ಬಾಸ್ ಇಷ್ಟೊಷ್ಟಿಂದ ತುಳ್ಕೊ ಬಂದಿದ್ರು ಬಿಡಿ. ಅವ್ರು ತುಳ್ದಷ್ಟು ಬೆಳ್ಕೊಂಬತ್ತವ್ರ ಮೇಲ್ಗಡೆ. ಬೇರೆ ಏರಿಯಾಗಳೇ ತೊಂದರೆ ಕೊಟ್ಟಿದ್ರು ನೀವುಗಳು. ಕಲ್ಲೆಲ್ಲ ಎಸೆಯೋದು ಎಲ್ಲ ಎಷ್ಟು ಜನ ತೊಂದರೆ ಕೊಟ್ಟು ನಿಮಗೆ ಗೊತ್ತಿಲ್ವೇಂದ್ರು? ಕನ್ನಡ ಜನ ನೋಡ್ತಿಲ್ವ ಅದನ್ನ? ನೀವ್ ಎಷ್ಟು ಇದ್ ಮಾಡಿದ್ರಿ ಅಂದ್ರು. ಪಾಪ ಅವ್ರದ್ದು ಏನ್ ಇದ್ ಮಾಡಿ ಕೇಳಕ್ಕಾಗಲ್ಲ ಕಂಡ್ರು. ಈಗ ನಾನು ತಪ್ಪು ಮಾಡಿದೀನಿ, ತಪ್ಪು ಮಾಡೋದಕ್ಕೆ ಸಾರಿನ ಕೇಳಿದೀನಿ. ಇಷ್ಟೆಲ್ಲ ಮಾಡಿದೀರಾ, ನಿಮ್ಗಳು ತಪ್ಪು ನಿಮ್ಗೆ ಅರ್ಥ ಆಗಿಲ್ಲ. ನಿಮಗೆ ಜಮಾನ್ ಕಾಲದಿಂದ ಮಾಡ್ಕೊಂಬತ್ತೀರಿ, ಅವ್ರು ಈಗ ನಡೆಯಲ್ಲ, ಈಗ ಅವೆಲ್ಲ ನಡೆಯೋದೇ ಇಲ್ಲ. ಅಥವಾ ಜನಗಳು ನೋಡ್ತಾ ಇರ್ತಾರೆ, ನನ್ನ ಮಕ್ಳ ನಿಮ್ ಪಾಪಗಳು ತುಂಬ್ಕೊಬಿಡಿ. ನಿಮ್ದು ಇಷ್ಟು ದಿನ ಪಾಪಗಳು ಕರ್ಮಗಳು ಮಾಡಿದಿರಲ್ಲ, ಅದಕ್ಕೆ ನಾನೇ ಅನ್ಕೋತೀನಿ. ನಿಮ್ ವಿರುದ್ಧ ಬಂದಿರೋ ನಾನೇ ಅನ್ಕೋತೀನಿ. ನನ್ಗೆ ದರ್ಶನ ಫ್ಯಾನ್ಸ್ ಕೂಡ ಕೊಟ್ಟಿರೋ, ನಿಮ್ಗೆ ಯಾರು ಕೊಟ್ಟಿರೋದ್ರಲ್ಲ. ಒಂದ್ ಸಣ್ಣ ವಿಷಯ ತೆಗೋರ್ಕೋದಿರೋದ್ರಲ್ಲ ನೀವು. ಸಣ್ಣ ವಿಷಯ ನಾವು ನನ್ನ ಎಲ್ಲೋ ಒಂದು ಪೋಸ್ಟ್ ಮಾಡಿದಕ್ಕೆ ಈ ತರ ತಿಗೋರ್ಕ ನನ್ನ ಹುಡುಕಿಯನ್ನ ಇದ್ ಮಾಡ್ಕೊಂಡ್ ಮಾಡಿರಲ್ಲ ನೀವು. ಇಷ್ಟು ಜನ ನಮ್ಮ ಬಾಸ್ ಇದ್ ಮಾಡ್ತಿದ್ದೀರಾ ಏನೋ. ಆತರ ಸಾಕ್ಷಿಗಳು ತೋರಿಸ್ಬೇಕೇನೋ. ಯಾಕಂದ್ರೆ ಈ ಸೋಷಿಯಲ್ ನೋಡ್ತಾ ಇಲ್ವಲ್ಲ, ನೀವು ನೋಡ್ತಾ ಇಲ್ವಾ ನಮ್ಮ ಬಾಸ್ನೆಲ್ಲ ಇದ್ ಮಾಡ್ತಿರೋದು. ನಾವ್ ಒಂದೇ ಒಂದ್ ಹೇಳಿಕೆ ಕೊಟ್ಟಿದ್ಕೆ
ನೀವ್ ಈ ತರ ತಿಗ ಹೊರ್ಕೊಬಿಟ್ಟು ಎಲ್ಲ ಕರ್ನಾಟಕದಲ್ಲೆಲ್ಲ ಇದು ಹಬ್ಬಿಸ್ಬಿಡ್ರಲ್ಲ ನೀವು. ಬಿಡು ಅಕ್ಕಿನಿ ನಂಗೂ ಒಳ್ಳೇದಾಯ್ತು. ಆರೋಪಿ ಅಂತ ಕಾರಲ್ಲಿ ಕೂರಿಸ್ಬಿಟ್ಟು ಅವನ ಬಿರಿಯಾನಿ ಶಾಪಿಗೆ ಫಾರ್ಮ್ ಮಾಡಿ 25 ಬಿರಿಯಾನಿ ಕಳ್ಸು ಅಂತ ಅಂತಿರಲ್ಲ. ನನ್ನ ಮಕ್ಳ ಬಿರಿಯಾನಿಗೋಸ್ಕರ ಇದ್ ಮಾಡ್ತಿರೋಡ್ರ ನೀವೆಲ್ಲ. ಇದೆಲ್ಲ ಜಲ್ಮನೆ ಅಂದ್ರ ನಿಮ್ಮವು. ಒಂದ್ ಬಿರಿಯಾನಿನ ಇಲ್ಲೇ ಕೇಳಿರಿ, ನಾನೇ ಒಂದ್ 2,000 ಕೂಡ ಕಳ್ಸೋಣ ಎಲ್ಲ ಒಂದೊಂದ್ ಬಿರಿಯಾನಿ ತಿಂಕ್ ಹೋಗಿ ಅಂತ. ನನ್ನ ಪಕ್ಕದಲ್ಲೇ ಓಡ್ಲಿತ್ತಲ್ಲ, ನಾನು ಹೇಳೋದು ಒಂದೊಂದ್ ಬಿರಿಯಾನಿ ಬೇಕು ಅಂದಿರೋ ಒಂದು ಚಿತ್ರನ ಹೇಳೋನಲ್ಲ ಕೊನೆ ಪಕ್ಷ. ಬಿರಿಯಾನಿಗೋಸ್ಕರ ನನ್ನ ಮಕ್ಳ ಇದ್ ಮಾಡ್ತಿರಲ್ಲ ನೀವು. ನಿಮ್ದೆಲ್ಲ ಜಲ್ಮನೆ ಅಂದ್ರ ನಿಮ್ದು. ಕೆಂಪ್ ಬಂದಿ ನರಿಗಳ ತರ ಹೊಡಿಯೋದಲ್ಲ. ಯಾವತ್ತು ಗಂಡಸಾಗಿರ್ಬೇಕು. ನಿಮ್ ತರ ಚಂಡ ಬುದ್ಧಿ ನಮಗಿಲ್ಲ. ನಮಗೆ ಆಯ್ತಾ, ನಾವು ನಮ್ಮ ಅಪ್ಪ ಗಂಡಸು ಅಂತಾನೆ ಹುಟ್ಟಿರೋದು. ಅದಕ್ಕೆ ನಾನು ನಂಬರ್ ಕೊಟ್ಟಿದ್ದು, ಅಡ್ರೆಸ್ ಕೊಟ್ಟಿದ್ದು. ನೀವು ಒಬ್ಬೊಬ್ರಾಗೆ ಬಂದಿರ ಅವತ್ತು. ಇವೆಲ್ಲ ಬೇಡವಾಯ್ತು. ಅವತ್ ನನ್ ಕೈ ಫೋನ್ ಕೊಟ್ಟಿದ್ರೆ ನಾವುಗಳು ತೋರ್ಸು. ನೀವು ಫೋನ್ ಕಿತ್ತಿಡ್ಕಂದಿ ಎಲ್ಲಿಗೋ ಕರ್ಕೊಬಿಟ್ಟು ಕಾರಲ್ಲಿ ಎಲ್ಲಾ ಗುಂಪಾಕೆ ಬಂದಿ ಹೊಡಿಯೋದಲ್ಲ. ಫೋನ್ ಕೊಟ್ಬಿಟ್ಟಲ್ಲ ಕರ್ಸಲ್ಲ. ನಿನ್ ಗಂಡಸನ ನಾವು ನೋಡ್ತೀವಿ ಕರ್ಸಲಾನ, ಅದು ಗಂಡಸ್ತಾನ ಕಂಡ್ರಲ್ಲ. ಇಲ್ಲಿ ನಮ್ಮ ಬಾಸ್ ಬಗ್ಗೆ ಮಾತಾಡೋದ್ ಬಿಡ್ತೀರಾ, ಅಲ್ಲಿ ಗಂಟನ ನಾವ್ ಹಿಂಗೆ ಮಾತಾಡೋದು. ನಿಮ್ಮನ್ನ ಹುಡುಕ್ತಲೇ ಇರ್ತೀವಿ.